23ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗಿಯಾಗಿದ್ದ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅಲ್ಲಿನ ಅತಿಥಿಗಳಿಗೆ ಗಣ್ಯರಿಗೆ ವೇದಿಕೆ ಮೇಲೆ ಅಗೌರವ ತೋರಿದ್ದು ಕಲಬುರಗಿ ಜಿಲ್ಲೆಯ ಜನರಿಗೆ ಅವಮಾನ ಮಾಡಿದ್ದಾರೆ. ಈ ಕೂಡಲೇ ಕಾವ್ಯ ಅವರು ಕ್ಷಮೆಯಾಚಿಸಬೇಕು, ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕಾವ್ಯ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ಅಧ್ಯಕ್ಷರಾದ ಗುರುರಾಜ ಬಂಡಿ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸಂಘಟನಾ ವೇದಿಕೆ ಸಂಘದ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ಇದೇ ಮೇ 23ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಸಂಘದ ವತಿಯಿಂದ ಇಲ್ಲಿಯವರೆಗೆ ಸುಮಾರು 90ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಯಾವ ವಿಶೇಷ ಅತಿಥಿಗಳು ಕೂಡ ಅಸಭ್ಯ ವರ್ತನೆ ಮತ್ತು ಅವಸರವಾಗಿ ಬಂದು ವೇದಿಕೆ ಮೇಲೆ 10 ನಿಮಿಷಗಳ ಕಾಲ ಕೂಡ ನಿಲ್ಲದೆ ಮರಳಿ ಹೋಗಿಲ್ಲ. ಆ ಎಲ್ಲಾ ವಿಶೇಷ ಅತಿಥಿಗಳಿಗೆ ನಾವು ಚಿರಋಣಿ. ಆದ್ರೆ ಮೇ 23ರಂದು ನಡೆದ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕೇವಲ 5 ನಿಮಿಷಗಳು ಕೂಡ ವೇದಿಕೆಯ ಮೇಲೆ ನಿಲ್ಲದೆ ವೇದಿಕೆಯಲ್ಲಿ ಇರುವಂತಹ ಮುಖ್ಯ ಅತಿಥಿಗಳಿಗೆ ಗಣ್ಯರಿಗೆ ವೇದಿಕೆ ಮೇಲೆ ಅಗೌರವ ತೋರಿದ್ದು, ಜೊತೆಗೆ ಅವರ ಅಭಿಮಾನಿಗಳಿಗೂ ನೆರೆದಿರುವ ಕಲಬುರಗಿ ಜನತೆಗೂ ಅವಮಾನಿಸಿ ದುರಹಂಕಾರ ತೋರಿದ್ದಾರೆ. ಆದ್ರಿಂದ ಕೂಡಲೇ ಇವರು ಕಲಬುರಗಿಯ ಜನತೆಗೆ ಕ್ಷಮೆಯಾಚಿಸಬೇಕು, ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕಾವ್ಯರವರ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಒಂದು ಅವಮಾನ ಆಗಿದೆ, ಮತ್ತೆ ಕಾವ್ಯ ಅವರ ಅಭಿಮಾನಿಗಳಿಗೂ ಅವಮಾನ ಆಗಿದೆ, ಕೆಲವರು ಒಳ್ಳೆಯ ಅಭಿಮಾನಿಗಳಿಗೆ, ಜೊತೆಗೆ ಕಲಬುರಗಿಯ ಜನತೆಗೆ ತುಂಬ ಅವಮಾನ ಆಗಿದೆ. ಏನಕ್ಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಲಬುರಗಿ ಬಂದ್ಬಿಟ್ಟು ಈ ಥರ ಆಯಿತು, ಕಲಬುರಗಿ ಬಂದ್ಬಿಟ್ಟು ಈ ಥರ ಆಯಿತು ಅಂತೇಳಿ ಎಲ್ಲ ಕಡೆ ಹರಡ್ತಿದೆ. ಜೊತೆಗೆ ನನ್ನ ಮೇಲಂತೂ ತುಂಬಾ ಅಪವಾದಗಳು ಬರ್ತಿದೆ. ಬರಲಿ, ಅದಕ್ಕೆಲ್ಲ ಒಂದು ಉತ್ತರ ಕೊಡಬೇಕು. ನಮ್ಮ ಕಲಬುರಗಿ ಮುಂಚೆಲ್ಲ ಅಂದರೆ ನಾನು 12 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದೀನಿ. ಮುಂಚೆಲ್ಲ ನಮ್ಮ ಕಲಬುರಗಿಗೆ ಯಾರಾದರೂ ಒಬ್ಬರು ಬರಬೇಕಾಗಿತ್ತು ಅಂತಂದ್ರೆ ವಿಚಾರ ಮಾಡೋಂಥ ಪರಿಸ್ಥಿತಿ ಇತ್ತು. ಸೊ ಈಗ ಮತ್ತೆ ಅದೇ ಪರಿಸ್ಥಿತಿ ಪುನರಾವರ್ತನೆ ಆಗಬಾರ್ದನ್ನ ಒಂದು ಕಾರಣಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಮಾಡ್ತಿದ್ದೀನಿ. ಸುಮಾರು ಜನ ಅಂದರೆ ಯಶ್ ಅವರು ಇಟ್ಕೊಂಡು ಪ್ರಜ್ವಲ್ ಗಣೇಶ್ ಆಗಿರ್ಬೋದು, ಸುಮಾರು ಜನ ಆರ್ಟಿಸ್ಟ್ನ ಕರೆಸಿ ರಾಜೇಶ್ ಕೃಷ್ಣನ್ ಆಗಿರ್ಬೋದು, ವಿಜಯ್ ಪ್ರಕಾಶ್ ಆಗಿರ್ಬೋದು, ಅನುಷಾರಿ ಸುಮಾರು ಜನ ಕಾರ್ಯಕ್ರಮನ ಕರೆಸಿ ಅದ್ದೂರಿ ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡಿ ಅವರು ಖುಷಿಯಿಂದ ಹೊರಟು ಹೋಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಬಂದಂಥ ಎಲ್ಲ ವಿಶೇಷ ಅತಿಥಿಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋದರು. ಅವ್ರಿಗೆಲ್ರಿಗೂ ಚಿರಋಣಿ ಈ ಕಾರ್ಯಕ್ರಮ ಮುಖಾಂತರ, ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಜೊತೆಗೆ ಇವರು ಬಿಗ್ ಬಾಸ್ ಖ್ಯಾತಿಯ ಕಾವ್ಯವರು ಕರೆಸಿದ್ವಿ. ವೇದಿಕೆ ಮೇಲೆ ಬಂದಂಥ ಒಂದು 5 ನಿಮಿಷದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಆದ ತಕ್ಷಣ ಅದಾದಮೇಲೆ ಅವ್ರಿಗೆ ಸನ್ಮಾನ ಇಟ್ಕೊಂಡ್ವಿ. ಅದೊಂದು 5 ಇಲ್ಲ 7 ನಿಮಿಷ ಅಲ್ಲಿ ಕಾರ್ಯಕ್ರಮದಲ್ಲಿದ್ದು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಕೂಡ ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದು ಹಾಫ್ ಆನ್ ಅವರ್ ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ನೀಡಿ ಹೋಗ್ಬರ್ರಿ ಹಂಗೆ ಅಂತೇಳಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು. ಕೇಳ್ದೇ ಅಲ್ಲಿ ಕಾರ್ಯಕ್ರಮದಿಂದ ಕಾಲು ಕಿತ್ತಾರೆ. ಯಾಕಂತಂದ್ರೆ ಬೇರೆ ಬೇರೆ ರೀಸನ್ ಹೇಳ್ಕೊಂಡು ಹೋಗ್ತಾರೆ. ಯಾಕಂದರೆ ನಾವು ಇಲ್ಲಿ ತನಕ ಅವರಿಗೆ ಅಂದರೆ ಮುಂಗಡವಾಗಿ ಅಂದರೆ ಟೋಟಲಿ ಅವ್ರಿಗೆ ಬರೋಕ್ಕಿಂತ ಮುಂಚೆನೇ 1 ಲಕ್ಷ ರೂಪಾಯಿ ಅವರಿಗೆ ಅವ್ರದ್ದೇನು ಸಂಭಾವನೆ ಇತ್ತು ಆ ಸಂಭಾವನೆ ಕೂಡ ಕೊಟ್ಟಿದ್ದೀನಿ. ಜೊತೆಗೆ ಅವರು ಹೋಗೋದು ಹೈದರಾಬಾದಿಂದ ಫ್ಲೈಟಿಂದ ಬರ್ತೀನಿ ಅಂದರು. ಹೈದರಾಬಾದಿನ ಫ್ಲೈಟ್ ಸಹಿತ ನಾನೇ ಬುಕ್ ಮಾಡಿದ್ದೀನಿ. ಜೊತೆಗೆ ಇರ್ತಕ್ಕಂಥ ಇರೋದಕ್ಕೆ ಲಾಡ್ಜ್ ಕೂಡ ಮತ್ತು ಅವರಿಗೆ ವಿಶ್ರಾಂತಿಗೆ ಲಾಡ್ಜ್ ಕೂಡ ಮಾಡಿದ್ದೀವಿ. ಅವ್ರ ಊಟ ತಿಂಡಿ ಕೂಡ ಎಲ್ಲ ನೋಡಿ ಚೆನ್ನಾಗಿ ಬಂದು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಆದರೂ ಕೂಡ ಒಂದು 5 ನಿಮಿಷ ಇಲ್ಲದೇ ನಮ್ಮ ಕಾರ್ಯಕ್ರಮಕ್ಕೆ ಧಕ್ಕೆ ತಂದ್ರೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳೋದು ಉದ್ದೇಶ ಏನಂತಂದ್ರೆ ನಮ್ಮ ಕಲಬುರಗಿ ಜನತೆಗಾಗಿರ್ಬೋದು, ವೇದಿಕೆಯಲ್ಲಿ ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗಾಗಿರ್ಬೋದು, ಅವ್ರ ಅಭಿಮಾನಿಗಳಿಗಾಗಿರ್ಬೋದು ಅವ್ರು ಕ್ಷಮೆ ಯಾಚನೆ ಮಾಡಬೇಕು. ನಿನ್ನೆ ಒಂದು ಪೋಸ್ಟ್ ಹಾಕ್ಯಾರ. ಅಂದರೆ ಏನಂತ ಹಾಕ್ಯಾರ ಅಂದ್ರೆ ರಾತ್ರಿ 11:50ಕ್ಕೆ ಒಂದು ಪೋಸ್ಟ್ ಹಾಕ್ಯಾರ. ಸುಮಾರು ಎಲ್ಲನೂ ಒಂದು 8.5 ಕೋಟಿ ಜನ ನಮ್ಮದು ಇದು ವೈರಲ್ ಆಗಿರೋ ಪೋಸ್ಟ್ ನೋಡಿದ್ದಾರೆ ಟೋಟಲಿ. ಅಂದರೆ ಹಲವಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಹೊರಗಡೆ ಸ್ಟೇಟ್ ನ್ಯೂಸ್ದವ್ರಿಗೆ ಸಹಿತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಬಟ್ ಈಗಂತ ನನಗೆ ಈ ಕಲಬುರಗಿ ಜನತೆಗೆ, ಕಲಬುರಗಿ ಜನರಿಗೆ ನನಗೆ ಆನ್ಸರ್ ಕೊಡಬೇಕಾಗಿತ್ತಂಥ ಒಂದು ಉದ್ದೇಶಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡಿರೋದು. ಸೊ ಕಲಬುರಗಿ ಜನತೆಗೆ ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳಿಕೊಳ್ತೇನೆ. ನಾನು ಮುಂಚೆ ಇವರಿಗೆ ಅಂತಲ್ಲ ಸರ್, ಎಲ್ಲರಿಗೆ ಹೇಳಿದಾಗೂ ಮುಂಚೆ ನಾನು ಹೋಗೋದು ಬರೋದು ಇಲ್ಲಿ ಇರೋದು ಮತ್ತು ವೇದಿಕೆ ಮೇಲೆ ತಮ್ಮದು ಏನೇನು ಕೆಲಸ ಇರ್ತದೆ, ತಾವೇನೇನು ಯಾವ ಕಾರ್ಯಕ್ರಮ ಬಂದಿದ್ದೀರಿ, ತಮ್ಮದು ಏನೇನು ಅಲ್ಲಿ ಕೆಲಸಗಳಿತ್ತು ಅಂತ ಎಲ್ಲನೂ ಇಂಟಿಮೇಷನ್ ಕೊಟ್ಟು ಕಳಿಸಿದ್ದೀನಿ ಸರ್. ಅದ್ರ ಜೊತೆಗೆ ಅವ್ರ ಜೊತೆ ಮಾತಾಡಿರ್ತಕ್ಕಂಥ ಕಾಲ್ ರೆಕಾರ್ಡ್ ಆಗಿರ್ಬೋದು, ವಾಯ್ಸ್ ನೋಟ್ಸ್ ಆಗಿರ್ಬೋದು, ಪ್ರತಿಯೊಂದು ದಾಖಲಾತಿಗಳು ನನ್ನ ಹತ್ರ ಇದೆ ಸರ್. ಹಾಂ ಸರ್. ಹಾಂ
ಮೈಕ್ ಕಸ್ಕೊಂಡಿದ್ದು ಅವ್ರ ಅಭಿಮಾನಿಗಳು ಸರ್. ಅದರಲ್ಲಿ ನಾನು ನುಗ್ಗಿದ್ದು ನಾನೇ ಸರ್. ಏನಕ್ಕಂದ್ರೆ ಸ್ಟೇಜ್ ಮೇಲೆ ಬಂದು ಅವ್ರು ಕೈ ಜಗ್ತಿದ್ದಾರೆ ಸರ್. ಹೋದ ಸಲ ಬಂದಾಗ ಒಬ್ಬರಿಗೆ ಕರ್ಕೊಂಡಾಗ ಕೈ ಜಗ್ದಾಗ ಒಂದು ರಿಂಗ್ ಅವ್ರು ತೊಗೊಂಡೋಗಿದ್ದಾರೆ. ಅಂದರೆ ಎಲ್ಲರೂ ಬರೋರು ಅಭಿಮಾನಿಗಳೇ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಪಿಕ್ ವಾಟರ್ನ ಇವ್ರನ್ನ ಕಳ್ತನ ಮಾಡೋರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.